ಅವರು ಸಮರ್ಥವಾಗಿದ್ದಾರೆ. ನಾಯಕತ್ವದ ವಿಷಯದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಸಿದ್ದು ಸವದಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಆಸ್ ಯೂಶುವಲ್ ಪ್ರತಿ ಸರಿ ಹೇಳುವ ಹಾಗೆ ಹೇಳಿಕೆ ಮುಂದುವರಿತು. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇವೆ ಅಂದರು ಸಿದ್ದು ಸವದಿ ಅವರು. ರಾಜ್ಯದ ಯಡಿಯೂರಪ್ಪನವರು ಸಮರ್ಥವಾಗಿದ್ದಾರೆ, ಅವ್ರ ನಾಯಕತ್ವನೇ ಇರಲಿ, ಆದರೂ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ನಾವು ಬದ್ಧ ಅಂದದ್ದು ಶಾಸಕ ಸಿದ್ದು ಸವದಿ ಅವರು. ನನ್ನ ಸಹೋದ್ಯೋಗಿ ಕೃಷ್ಣ ಅವ್ರ ಜೊತೆ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಜೊತೆಗೆ ತೇರದಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರತಕ್ಕಂತಹ ಸಿದ್ದು ಸವದಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಈಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು, ಗೊಂದಲ ಆಗಿರುವಂತದ್ದು ನಾಯಕತ್ವದ ಬದಲಾವಣೆ ವಿಚಾರವಾಗಿ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೆಲ ಶಾಸಕರು ವಿರುದ್ಧವಾಗಿ ದೂರು ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು. ಮತ್ತೆ ಸಿದ್ದು ಸವದಿ ಅವರು ಕೂಡ ಆ ರೀತಿ ಏನಾದ್ರು ಗುರುತಿಸಿಕೊಂಡಿದ್ದಾರಾ, ಪರವಾಗಿದ್ದಾರಾ ಅಥವಾ ವಿರುದ್ಧವಾಗಿದ್ದಾರಾ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅನ್ನುವಂಥದ್ದು? ಸರ್, ನಮ್ದು ಸರ್ಕಾರ ನಡೆದ ಒಳ್ಳೆ ರೀತಿಯಿಂದ ನಡೀಲಿದೆ ಅಷ್ಟೇ. ಮತ್ತು ಪಕ್ಷ ಅಂದ ಬಳಕ ಸ್ವಲ್ಪ ಇರುದ ಗೊಂದಲ, ಒಂದು ಮನ್ಯಾಗ ಇಬ್ರು ಅಂತಂದ್ರಿದ್ರು ಗೊಂದಲ ಇರ್ತಾವ. ಮತ್ತ ಇಷ್ಟು ವಿಶಾಲವಾದ ದೊಡ್ಡ ಪಕ್ಷ ಹತ್ರ ಸ್ವಲ್ಪ ಗೊಂದಲಗಳು ಇರುವುದು. ಅದನ್ನ ನಮ್ಮ ನಾಯಕರು ಸಮರ್ಥದಾರ, ನಮ್ಮ ದಿಲ್ಲಿ ನಾಯಕರು, ರಾಜ್ಯ ನಾಯಕರು ಸಮರ್ಥದಾರ, ಅತ್ಯಂತ ಸುಂದರವಾಗಿ ಬಗೆಹರಿಸಿ ಅಟ್ರನ್ನ ಜೊತೆ ಸೇರಿಸಿ ಅಭಿವೃದ್ಧಿ ಕೆಲಸ 12 ವರ್ಷ ಮಾಡ್ತಾರ ಅನ್ನುವಂಥದ್ದನ್ನ ವಿಶ್ವಾಸ ಅದ. ಇವಾಗ ರಾಜ್ಯಕ್ಕೆ ಬಂದಿದ್ದಾರೆ ಸರ್, ಅವರೆಲ್ಲೋ ಒಂದ್ ಕಡೆ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತೇನಾದ್ರು ನೀವು ಏನಾದ್ರು ಭೇಟಿ ಮಾಡಬಹುದು? ಭೇಟಿ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಪಕ್ಷದಲ್ಲಾಗಿರುವಂತಹ ಬೆಳವಣಿಗೆ, ಮತ್ತೆ ಸರ್ಕಾರದಲ್ಲಾಗಿರುವಂತಹ ತಾರತಮ್ಯ, ಅನುದಾನದ ವಿಚಾರ, ಹೀಗೆ ಯಾವೆಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಮಂಡಿಸ್ತೀರಿ, ಅಭಿಪ್ರಾಯವನ್ನು ಮಂಡಿಸ್ತೀರಿ ಅನ್ನುವಂಥದ್ದು ಸರ್? ಅಲ್ಲ, ನಾವು ಓಪನ್ ಆಗಿ ಹೇಳ್ಕೊಳ್ಳೋದು ಅವಶ್ಯಕತೆ ನನಗೆ ಅನ್ಸಂಗಿಲ್ಲ. ನಾವು ಸಿದ್ಧಾಂತಕ್ಕೆ ಬದ್ಧರಾಗ್ಯೋದು ಮತ್ತು ನಮ್ಮ ನಾಯಕತ್ವ ಶಾಸಕರಿಗೆಲ್ಲ ಅಭಿಪ್ರಾಯ ಮೇಲೆ ಡಿಸಿಷನ್ ತಗೋತೇನಿಲ್ಲ. ನಾವು ಚೇಂಜ್ ಮಾಡೋದ್ರೆ ಚೇಂಜು ಮಾಡಂಗಿಲ್ಲ, ಅವ್ನು ಕಂಟಿನ್ಯೂ ಆಗಲಿಲ್ಲ ಅಂದ್ರೆ ಕಂಟಿನ್ಯೂನೂ ಆಗಂಗಿಲ್ಲ. ಅದಕ್ಕೆ ಅವ್ರು ಸಮರ್ಥದಾರ, ಎಲ್ಲಾ ಮಾಹಿತಿ ಅವ್ರಿಗೆ ಅದ. ಅವ್ರೇನ್ ನಿರ್ಣಯ ತಗೋತಾರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ನಾವು ಹೋಗ್ತೀವಿ. ಅವರು ಬಿಜೆಪಿ ಹಿರಿಯ ಶಾಸಕರು, ಪ್ರಮುಖವಾಗಿ ಅವರ ಕ್ಯಾಬಿನೆಟ್ ಅಲ್ಲಿ ಸ್ಥಾನಮಾನವನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗೆ ಅನುಕೂಲ ಆಗಲ್ವಾ? ಬಾಗಲಕೋಟೆಯಲ್ಲಿ ಮತ್ತೆ ಕ್ಷೇತ್ರದಲ್ಲೂ ಕೂಡ ಅನುಕೂಲ ಆಗಲ್ಲ, ಮತ್ತೆ ಬಿಜೆಪಿಗೂ ಕೂಡ ಒಂದ್ ರೀತಿ ಪಕ್ಷ ಸಂಘಟನೆಗೆ ಅನುಕೂಲ ಆಗಲ್ವಾ ಅನ್ನೋದು. ಇದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಬಹುದಾ ಸಿದ್ದು ಸವದಿ ಅವರು ಇವತ್ತು ಅರುಣ್ ಸಿಂಗ್ ಜೊತೆಗೆ? ಒಂದು ಸಿದ್ಧಾಂತದಿಂದ ಬಂದವರು, ಬಾರದು ಬಪ್ಪದು ತಪ್ಪದು ಅಂತ ಸಿದ್ಧಾಂತ ಮ್ಯಾಗ ಬಂದಿವಿ ನಾವು. ಅದಕ್ಕೆ ನಾವು ಬಹಳ ಗೊಂದಲ ಮಾಡಿಕೊಂಡು ಅಂಗೈ ತೋರಿಸಿ ಅವಲಕ್ಷಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಒಳಗೆ ನಾವಿಲ್ಲ. ಮತ್ತು ನಾವು ನಮ್ಮ ಸಂಸ್ಕೃತಿಗಳ ಒಂದು ನಂಬಿಕೆ ಅದ, ನಮ್ಮ ಲೆಕ್ಕದಾಗಿದ್ದಿದ್ದು ಆಗ್ತದ. ಅದಕ್ಕೆ ಯಾಕೆ ಹೋಗೋದು? ಅವ್ರಿಗೆ ಸಮರ್ಥರದಾರ ನಮ್ಮ ನಾಯಕತ್ವ, ಅವ್ರನ್ನ ಯಾರ್ಯಾರು ಗುರುತಿಸ್ತಾರ, ನಮ್ಕಿಂತ ಒಳ್ಳೇದವ್ರನ್ನ ಇರಬಹುದು. ಮತ್ತು ಈಗ 17 ಮಂದಿ ಬಂದಿದ್ರಿಂದ ನಮ್ಮ ಸರ್ಕಾರ ರಚನೆ ಆಗಿದ್ರಿಂದ ಅವ್ರನ್ನೂ ಸಹಿತ ಗೌರವ ಕೊಡೋದು, ಅವ್ರ ಮಾತು ಉಳಿಸ್ಕೊಳ್ಳೋದು ಅವಶ್ಯ ಅದ. ಇದನ್ನ ಅರಿಕೆ ನಮಗದ. ಅದರಿಂದ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಇಂಥ ಘಟನೆಗಳನ್ನು ಕಾರಣಕ್ಕಾಗಿಯೇ ನಾವು ಭಾರತೀಯ ಜನತಾ ಪಕ್ಷದೊಳಗೆ ಬದ್ಧರಾಗಿದ್ದೀವಿ. ಈ ದೇಶ, ನಮ್ಮ ಸಂಸ್ಕೃತಿ ಉಳಿಬೇಕನ್ನುವಂತಹ ದೃಷ್ಟಿಯೊಳಗೆ ಯಾರು ಏನೇ ಕ್ರಮ ತಗೊಳ್ಳಿದ್ರು, ಯಾರು ಹೊಗಳ್ಳಿ ತೆಗಳ್ಳಿ, ನಾವು ಸಿದ್ಧಾಂತ ಬದ್ಧರಾಗಿ ಬಿಜೆಪಿ ಕೂಡ ಶಾಶ್ವತವಾಗಿ ಇರ್ತೀವಿ. ಏನಾದ್ರು ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡ್ತು ಅಂತ ಹೈಕಮಾಂಡ್ ತೀರ್ಮಾನ ಆಯ್ತು ಅಂತಂದ್ರೆ ಸಿದ್ದು ಸವದಿ ಅವರ ನಡೆ ಏನಿರುತ್ತೆ ಅನ್ನುವಂತ ಸರ್? ನಾನು ಹೇಳಿದಿನಲ್ಲ, ಈಗ ನಾವು ಯಾರ ಬಗ್ಗೆನೂ ಅಸಮಾಧಾನವೂ ಇಲ್ಲ. ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರ ಮತ್ತು ಸರ್ಕಾರನೂ ನಮ್ಮದು ಸಮರ್ಥದ. ಹೈಕಮಾಂಡ್ ರಾಜ್ಯದ ಹಿತದೃಷ್ಟಿಯಿಂದ ಮೊದಲು ಈ ಕೋವಿಡ್ ಅಂತ ಮಹಾಮಾರಿಯನ್ನ ನಿರ್ಮೂಲನೆ ಮಾಡಲಿಕ್ಕೂ ಸಹಿತ ಸಾಕಷ್ಟು ನಮ್ಮ ಸರ್ಕಾರ ಪ್ರಯತ್ನ ಮಾಡಿತ್ತೆ. ವಿನಾಕಾರಣ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ. ಆದ್ರೆ ನಮ್ಮ ಸರ್ಕಾರ ಬದ್ಧತೆ ಯಾಕೆ ಬದಲಾಯಿಸಬೇಕು ಅನ್ನೋದೇ ನಮ್ಮ ಪ್ರಶ್ನೆ. ಮತ್ತು ಯಾರು ಈ ರೀತಿ ಭಿನ್ನಮತವನ್ನು ಮಾಡ್ತಾರೆ ಅವ್ರ ಮೇಲೆ ತಕ್ಷಣ ಕಠಿಣ ಕ್ರಮವನ್ನು ಹೈಕಮಾಂಡ್ ತಗೋಬೇಕು. ಭಿನ್ನಮತಕ್ಕೆ ಇವತ್ತೇನೆ ಇತಿಶ್ರೀಯನ್ನು ಆಡಬೇಕು, ತೆರೆ ಎಳಿಬೇಕು. ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ವರ್ಷ ಇರಬೇಕು. ಅವರ ನಾಯಕತ್ವದಲ್ಲೇ ಮುಂದಿನ ವಿಧಾನಸಭೆ ಚುನಾವಣೆ ನಡೀಬೇಕು ಅನ್ನೋದು ನಮ್ಮ ಆಗ್ರಹ. ಮತ್ತೆ ಈ ಸದ್ಯದಲ್ಲಿಯೇ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದ್ದಾವೆ. ಯಡಿಯೂರಪ್ಪನವರು ಈಗಾಗಲೇ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಕೋವಿಡ್ ಅನ್ನು ನಿಯಂತ್ರಿಸುವಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಯಡಿಯೂರಪ್ಪನವರನ್ನು ಬದಲಾಯಿಸಬಾರ್ದು. ಯಡಿಯೂರಪ್ಪನವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕು. ನಮಗೆ 1 ಗಂಟೆಗೆ ಅರುಣ್ ಸಿಂಗ್ ರವರು ಸಮಯವನ್ನು ನಿಗದಿ ಮಾಡಿದ್ದಾರೆ. ನಮ್ಮೆಲ್ಲರ ಒಕ್ಕೊರಲಿನ ಅಭಿಪ್ರಾಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಮತ್ತು ಹೈಕಮಾಂಡ್ ಈ ದಿನನೇ
ಇದಕ್ಕೆ ಒಂದು ಭಿನ್ನಮತಕ್ಕೆ ತೆರೆ ಎಳಿಬೇಕು. ಯಾರು ಭಿನ್ನಮತವನ್ನು ಮಾಡ್ತಾರೆ ಅಂಥವ್ರ ಮೇಲೆ ಸ್ಪಷ್ಟವಾಗಿ ಶಿಸ್ತು ಕ್ರಮ ತಗೊಳ್ಬೇಕು. ಇಲ್ಲದಲ್ಲಿ ಪಕ್ಷ ಉಳಿಯೋದಿಲ್ಲ. ಈಗೇನಾಗಿದೆ, ಇಂಥ ಕೋವಿಡ್ ಸಂದರ್ಭದಲ್ಲಿ ನಾವು ಈ ರೀತಿ ಕಚ್ಚಾಡ್ತಾ ಇದ್ರೆ ಜನ ನಮ್ಮನ್ನು ಬೀದಿನಲ್ಲಿ ಉಗಿತಾರೆ. ಆದ್ದರಿಂದ ನಾನು ಹೈಕಮಾಂಡ್ಗೆ ಅರುಣ್ ಸಿಂಗ್ ಅವರಿಗೆ ವಿನಂತಿ ಮಾಡ್ತೇನೆ, ಇದಕ್ಕೆ ಇವತ್ತೇನೆ ತೆರೆ ಎಳಿಬೇಕು. ಸರ್, ಪದೇ ಪದೇ ದೆಹಲಿಗೆ ಹೋಗಿ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಬ್ಬರಿತ್ತು, ಈಗ 3 ಜನ ಆಗಿದ್ದಾರೆ. ಸೊ ಇದಕ್ಕೇನಾಯ್ತು? ಈಗ ಅವ್ರವ್ರ ಇಚ್ಛೆ ಅದು, ಹೋಗಿ ಬರೋದಕ್ಕೆ ನಾವೇನು ಬೇಡ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಅವ್ರ ಇಷ್ಟ ಅದು. ಆದರೆ ಪಕ್ಷ ಒಂದು ಇದು ಶಿಸ್ತಿನ ಪಕ್ಷ ಅಂತೇಳಿ ಹೇಳಿ ಜನ ಭಾರತೀಯ ಜನತಾ ಪಕ್ಷವನ್ನು ಕರೀತಾರೆ. ಒಂದು ಶಿಸ್ತನ್ನು ಕಾಪಾಡಬೇಕು. ಏನೋ ಅರುಣ್ ಸಿಂಗ್ ಅವರು ಮೊನ್ನೆಯೂ ಕೂಡ ಸ್ಪಷ್ಟಪಡಿಸಿದ್ರು, ನೆನ್ನೆಯೂ ಕೂಡ ಸ್ಪಷ್ಟಪಡಿಸಿದ್ರು, ಇದನ್ನು ಪದೇ ಪದೇ ಹೇಳುವಂತಿಲ್ಲ. ಆದರೂ ಕೂಡ ನೆನ್ನೆ LHಲ್ಲಿ ಮೀಟಿಂಗ್ಗಳು ಆಗಿದೆ. ಮಾಡ್ತಾರೆ. ಅದಕ್ಕೆ ಅದನ್ನು ಪಕ್ಷ ನೋಡ್ಕೋಬೇಕು. ಈಗ ನಮಗಿಂತ ಪಕ್ಷದವರು ಅವರ ಮಾತನ್ನು ಯಾರು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು. ಮಾಮೂಲಿ ಮಾತಾಡ್ತೀನಿ. ಕುಮಾರಸ್ವಾಮಿ ಮಾತಾಡ್ತೀನಿ ಸರ್. ಈಗ ನಾನು ಡೈಲಿ ಮಾತಾಡ್ತೀನಿ ಮಾಮೂಲಿ. ಎಷ್ಟು ಜನ ಶಾಸಕರು ನೀವು ಯಡಿಯೂರಪ್ಪನವ್ರ ಪರವಾಗಿದ್ದೀರಾ ಸರ್? ಈಗ ಪರ ಇರೋದ ಪ್ರಶ್ನೆ ಅಲ್ಲ ಸರ್. ಈಗ ಕರ್ನಾಟಕದ ಸಮಗ್ರ ಜನತೆಗೆ ಯಡಿಯೂರಪ್ಪನವರು ಬೇಕಾಗಿದೆ. ಕೆಲವರು ವಿರೋಧ ಇರ್ಬೋದು ಅಷ್ಟೇ. 2 ವರ್ಷ ನಮ್ಮ ಸರ್ಕಾರ 2.5 ವರ್ಷ ಆಯಿತು ಬಂದು. 2 ಬಜೆಟ್ಟು ಪೂರ್ತಿ ಕೊರೋನಾ ತಿಂದಾಯ್ತು. ಇನ್ನು 2 ವರ್ಷ ಉಳ್ಕೊಂಡಿದೆ. ಈಗ 1 ವರ್ಷ ನಮ್ಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಇರೋದು. ಇನ್ನೊಂದು ವರ್ಷ ಎಲೆಕ್ಷನ್ಗೆ ಹೋಗ್ತೀವಿ. 1 ವರ್ಷ ಅಭಿವೃದ್ಧಿ ಮಾಡಲಿಕ್ಕೆ, ಇನ್ನೊಂದು ವರ್ಷ ಎಲೆಕ್ಷನ್ ತಯಾರಿಗೆ. ಈ ಹಂತದಲ್ಲಿ ಈ ಥರದ್ದೆಲ್ಲ ಮಾತಾಡೋದು ಸರಿಯಲ್ಲ.